ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಎಲೆಕೋಸು ಹಾಕಿಬಿಟ್ಟು ಮಾಡುವಂಥ ರಾಗಿ ರೊಟ್ಟಿ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಸೈಜು ಎಲೆಕೋಸಿತ್ತು, ಅದರಲ್ಲಿ ದೊಡ್ಡ ಬಟ್ಲಷ್ಟು ಒಂದು ಬಟ್ಲು ಹೆಚ್ಚಿರುವಂಥ ಎಲೆಕೋಸಿತ್ತು. ನಾನು ಫುಲ್ ಬಳಸಿಲ್ಲ, ಅರ್ಧ ಬಟ್ಲಷ್ಟು ಮಾತ್ರ ಹಾಕಿದ್ದೀನಿ. ಸಣ್ಣದಾಗಿ ವೆಜ್ಜಿ ಕಟರಲ್ಲಿ ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ವೆಜ್ಜಿ ಕಟರ್ ಇಲ್ಲ ಅಂದರೆ ಸಣ್ಣದಾಗಿ ಚಾಕುನಲ್ಲೋ ಅಥವಾ ಇಳಿಗೆ ಮಣೆನಲ್ಲೋ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಒಂದು ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಕ್ರಷರಿಗೆ ಹಾಕ್ಬಿಟ್ಟು ಕ್ರಷ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ದಪ್ಪ ಹೆಚ್ಚಿಬಿಟ್ಟು ಹಾಕಿದ್ರೆ ಮಧ್ಯದಲ್ಲಿ ಸಿಗುತ್ತಲ್ಲ, ಆವಾಗ ತೆಗೆದಿಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಜಾಸ್ತಿ ಖಾರ ಆಗಿಬಿಡುತ್ತೆ ಒಟ್ಟಿಗೆ. ಅದೇ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕಿಬಿಟ್ರೆ ಅದು ಏನಾಗುತ್ತೆ ಅಂದರೆ ಇದೆಲ್ಲ ಬೆರ್ತೋಗಿರುತ್ತಲ್ವ, ಖಾರ ಜಾಸ್ತಿ ಹಾಕಿಲ್ಲಲ್ಲ, 4-5 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಇದರಲ್ಲಿ ಕ್ರಷರಲ್ಲಿ ಹಾಕ್ಬಿಟ್ಟು ಕ್ರಷ್ ಮಾಡ್ಕೊತಾ ಇದ್ದೀನಿ. ಅರ್ಜೆಂಟಾಗಿ ಮಾಡುವಾಗ್ಲೂ ನೀವು ಈ ಥರದ್ದೊಂದು ಕ್ರಷರನ್ನ ಉಪಯೋಗಿಸಿದ್ರೆ ಬೇಗ ಆಗಿಬಿಡುತ್ತೆ ಕೆಲಸ. ಅದರಲ್ಲಿರುವಂಥದ್ದೆಲ್ಲ ಮೆಣಸಿನ್ಕಾಯಿ ಎಲ್ಲ ತೆಕ್ಕೊಂಬಿಡೋದು. ಅದಾದಮೇಲಿಂದ ನಮಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ಇವಾಗ ನನಗೆ ರೊಟ್ಟಿಗೆ ಬೇಕಾಗಿರೋಷ್ಟನ್ನ ಉಪ್ಪನ್ನ ಈಗಲೇ ಹಾಕ್ತಾಯಿದ್ದೀನಿ. 1.5 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಇನ್ನೊಂಚೂರು ಜಾಸ್ತಿನೂ ಹಾಕೋಬೋದು ಕೊತ್ತಂಬರಿ ಸೊಪ್ಪು. ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಬೇಡ, ಇಷ್ಟ ಆಗಲ್ಲ ಅನ್ನೋಂಥವ್ರು ಸ್ಕಿಪ್ ಮಾಡಿ. ನಾನಿಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿ ಬಳಸಿದ್ದೀನಿ. ಆಮೇಲೆ ಒಂದೇ ಒಂದು ಚಮಚದಷ್ಟು ಜೀರಿಗೆ. ನಾನು ಇವತ್ತು ಮಾಡ್ತಾ ಇರೋದು ಹಿಟ್ಟಿಂದ ಒಂದು 15 ರೊಟ್ಟಿ ಆರಾಮಾಗುತ್ತೆ. ನೀವು ಮಾಡೋ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬಾಣಲೆ ರೊಟ್ಟಿ ಮಾಡ್ತೀನಿ, ಗೊತ್ತಲ್ವಾ? ನನ್ನ ಚಾನೆಲ್ ಫಾಲೋ ಮಾಡ್ತಿದ್ದೀರಾ ಅನ್ನೋದಾದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಬಾಣಲೆ ರೊಟ್ಟಿ ಮಾಡ್ತೀನಿ ನಾನು ಅಂತ. ಸೊ ಇದಕ್ಕೆ ನಾನು ಒಂದು ಬಟ್ಲು ಒಂದು ಮಾಮೂಲಿ ಮೀಡಿಯಮ್ ಸೈಜ್ ಬಟ್ಲು ಅಳತೆನಲ್ಲಿ ಒಂದು 3 ಬಟ್ಲಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಒಂದು ಬಟ್ಲಲ್ಲಿ ಒಂದು 2ರಿಂದ 2.5 ರೊಟ್ಟಿ ಆಗುತ್ತೆ. ಸೊ ಒಂದು 10-12-15 ಒಳಗಡೆ ರೊಟ್ಟಿ ರೆಡಿ ಆಗುತ್ತೆ. ಎಲ್ಲದನ್ನೂ ಡ್ರೈಯಾಗಿ ಹಾಗೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋದು. ಆಮೇಲಿಂದ ತಣ್ಣೀರನ್ನೇ ಸೇರಿಸ್ಕೊಳ್ಳೋದು. ನಾನಿವತ್ತು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಇದೇ ಜಾಗದಲ್ಲಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲೂ ರೊಟ್ಟಿ ಮಾಡ್ಬೋದು. ಒಂದು ಸರ್ತಿ ಅದನ್ನು ತೋರಿಸ್ತೀನಿ ನಿಮಗೆ. ಇವತ್ತು ರಾಗಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಏನು ಅಂತಂದರೆ ನಾವು ರಾಗಿ ರೊಟ್ಟಿನ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತೀವಲ್ಲ, ಇವತ್ತು ಸ್ಪೆಷಲ್ಲು ಎಲೆಕೋಸು ಹಾಕ್ಬಿಟ್ಟು ಮಾಡುವಂಥದ್ದು. ಕೆಲವ್ರ ಮನೆಯಲ್ಲಿ ಈರುಳ್ಳಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋಂಥವ್ರು ಇರ್ತಾರೆ. ಮತ್ತು ಅವರು ರಾಗಿ ರೊಟ್ಟಿನ ಪ್ಲೇನಾಗಿ ರಾಗಿ ರೊಟ್ಟಿ ಮಾಡಿದ್ರೆ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥವ್ರು ಇರ್ತಾರೆ. ಹಾಗಾಗಿ ಸ್ವಲ್ಪ ಈ ಥರ ತರಕಾರಿ ಸೇರಿಸ್ಬಿಟ್ಟು ಎಲೆಕೋಸು ಸೇರಿಸೋದ್ರಿಂದ ಸ್ಪೆಷಲಿ ತುಂಬ ಡಿಫ್ರೆಂಟಾಗಿ ರುಚಿಯಾಗತ್ತೆ ಇದು. ನೀವು ಹೇಳಿದ್ರೇ ಗೊತ್ತಾಗೋದು ಇದರಲ್ಲಿ ಎಲೆಕೋಸು ಇದೆ ಅನ್ನೋದು. ಇಲ್ಲ ಅಂತಂದರೆ ಏನೋ ಹಾಕಿದ್ದೆ ಗೊತ್ತಾಗಲಿಲ್ಲ ನನಗೇನು ಅನ್ನೋವಂಥವ್ರು ಇದ್ದಾರೆ. ಈರುಳ್ಳಿನೇನೋ ಅಂತಲೇ ಅಂದ್ಕೊಳ್ಳೋರು ಇದ್ದಾರೆ. ಅಂದರೆ ಟೇಸ್ಟ್ ಗೊತ್ತಾಗಲ್ಲ ಅನ್ನೋವಂಥವ್ರಿಗೆ ಸ್ವಲ್ಪ ಗೊತ್ತಾಗ್ದಲ್ಲೇ ಇರೋ ಚಾನ್ಸಸ್ ಇದೆ. ಗೊತ್ತಾಗೋರು ಬಿಡಿ, ಹೇಗಿದ್ದರೂ ಕಂಡು ಹಿಡಿದ್ಬಿಡ್ತಾರೆ. ಎಲೆಕೋಸು ಹಾಕಿರೋದು ಚೆನ್ನಾಗಾಗುತ್ತೆ, ಮಾತ್ರ ಒಳ್ಳೆ ರುಚಿ ಇರುತ್ತೆ. ಮತ್ತು ಮೆತ್ತಗೂ ಆಗುತ್ತೆ, ಸಾಫ್ಟಾಗೂ ಆಗುತ್ತೆ. ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕೆಂತಂದರೆ ಎಲೆಕೋಸಿಗೆ ಉಪ್ಪು ಹಾಕಿದಾಗ ಸ್ವಲ್ಪ ನೀರು ಬಿಡುತ್ತಲ್ಲ, ಹಾಗಾಗಿ ಅದು ಸಾಫ್ಟಾಗಿ ಆಗುತ್ತೆ. ನೀವು ಅತಿ ನೀರಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಫಸ್ಟಿಗೆ ಕಲಿಸೋವಾಗ ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡು, ಅಂದರೆ ಸ್ವಲ್ಪ ನೀರು ಸೇರಿಸ್ಕೊತ ಕಲಿಸ್ತಾ ಹೋಗಿ. ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಅತಿ ನೀರಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ಏನಾಗುತ್ತೆ ಅಂತಂದರೆ ವಾಪಸ್ ಬರುತ್ತೆ. ತಟ್ಟಿದ್ದು ರೊಟ್ಟಿ ಎಲ್ಲ ವಾಪಸ್ ಬರುತ್ತೆ, ತೆಳುವಾಗಿರುತ್ತಲ್ವ. ಅತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ತಟ್ಟುವಾಗ ಮುಂದಕ್ಕೆ ಹೋಗೋದೇ ಇಲ್ಲ, ಒಂದೇ ಕಡೆ ಕೂತ್ಬಿಡುತ್ತೆ. 2 ಥರನೂ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡಿಕೊಂಡು ಹದವಾಗಿ ಕಲಿಸ್ಕೊಳ್ಳಿ. ನೀವು ಒಂದು 5-10 ನಿಮಿಷ ಬಿಟ್ಬಿಟ್ಟು ಅಥವಾ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಮತ್ತೆ ನೀವು ರೊಟ್ಟಿ ಮಾಡೋದಾದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ಟು ಆಮೇಲೆ ನೀವು ರೊಟ್ಟಿ ಮಾಡ್ತೀನಿ ಅನ್ನೋವಾಗ ಈ ಥರ ಒಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಬಿಟ್ಟು ಆವಾಗ ನಿಮ್ಮ ಹದ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನೀರು ಬಿಡೋದಿದ್ದರೆ ಎಲೆಕೋಸು ನೀರು ಬಿಟ್ಟಿರುತ್ತೆ ಅಷ್ಟರಲ್ಲಿ. ನಾನು ಅದೇ ಥರ ಮಾಡಿದೆ, ಒಂದು ಅರ್ಧ ಗಂಟೆ ತನಕ ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ನಾನು ಆಮೇಲೆ ನೀರು ಸೇರಿಸ್ಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ಈಗ ಆಮೇಲೆ ಎಲ್ಲ ನೋಡಿ ಹದ ಕರೆಕ್ಟಾಗಿದೆ. ಇವಾಗ ಒಂದು ಉಂಡೆ ಬರೋ ಥರ ಕರೆಕ್ಟಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಂಬಿಟ್ಟು ಇದನ್ನು ಒಂದು ಬಾಣಲೆಗೆ ನೋಡಿ ಕರೆಕ್ಟಾಗಿ ಉಂಡೆ ಬರುತ್ತೆ. ಒಂದು ಬಾಣಲೆಗೆ ಒಂದು ಸ್ವಲ್ಪ 1-2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ರೊಟ್ಟಿ ಹಿಟ್ಟನ್ನು ಒಂದು ಉಂಡೆ ಅಷ್ಟು ತೊಗೊಂಡು ಅದನ್ನು ಇಲ್ಲಿ ತಟ್ತಾ ಹೋಗಬೇಕು. ಬಾಣಲೆ ರೊಟ್ಟಿ ಮಾಡೋಕ್ಕೆ ನಿಮ್ಮ ಮನೆಯಲ್ಲಿ ಬಾಣಲೆ ಇಲ್ಲ ಅಂತಂದರೆ ಯಾವುದನ್ನು ಬಟರ್ ಪೇಪರಲ್ಲಿ ಅಥವಾ ಯಾವುದನ್ನು ಹೋಳಿಗೆದು ಶೀಟ್ ಬರುತ್ತೆ, ಆ ಥರ ಶೀಟಲ್ಲಿ ರೊಟ್ಟಿ ಶೀಟ್ ಅಂತಂತಾರೆ, ಹೋಳಿಗೆ ಶೀಟ್ ಅಂತಲೂ ಅಂತಾರೆ. ಆ ಥರ ಶೀಟಲ್ಲಿ ಮಾಡ್ಬೋದು, ಅಥವಾ ಎಣ್ಣೆ ಕವರಲ್ಲಿ ಮಾಡ್ಬೋದು, ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಮಾಡ್ಬೋದು. ಬಾಳೆ ಎಲೆನಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಿಮ್ಮ ಮನೆಯಲ್ಲಿ ಯಾವುದಕ್ಕೆ ಅನುಕೂಲ ಇರುತ್ತೋ ಅದನ್ನು ಖಂಡಿತ ಬಳಸ್ಬಿಟ್ಟು ನೀವು
ರೊಟ್ಟಿ ಮಾಡ್ಕೊಳ್ಳಿ. ಬಟ್ ಈ ಥರ ತಟ್ಟಿ ಮಾಡೋದ್ರಿಂದ ರೊಟ್ಟಿ ತುಂಬ ರುಚಿಯಾಗುತ್ತೆ. ಏನು ಅಂದರೆ ಕೈಯಲ್ಲಿ ತಟ್ಟಿರ್ತೀವಲ್ವ, ಕೈ ರುಚಿನೂ ಅದಕ್ಕೆ ಸೇರುತ್ತೆ. ಹಾಗಾಗಿ ನೀವು ಕೈಯಲ್ಲಿ ತಟ್ಟಿ ಮಾಡ್ಕೊಳ್ಳಿ. ಕೆಲವರು ಬಳಿಯೋ ರೊಟ್ಟಿ ಅಂತಲೂ ಮಾಡ್ತಾರೆ. ಸ್ವಲ್ಪ ನೀರಾಗಿ ಕಲಿಸ್ಕೊಂಬಿಟ್ಟು ಅದನ್ನು ಡೈರೆಕ್ಟ್ ಹೆಂಚಿನ ಮೇಲೆ ಬೆಳೆದ್ಬಿಟ್ಟು ಮಾಡ್ತಾರೆ, ಕೈಯಲ್ಲೇ ಬೆಳೆದ್ಬಿಟ್ಟು. ನಾನು ಬಾಣಲೆನಲ್ಲಿ ತಟ್ಟಿಬಿಟ್ಟು ಮಾಡ್ತೀನಿ. ಈ ಥರ ತಟ್ಟಿದ ಮೇಲಿಂದ ಕಾಯಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಅದು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ರೊಟ್ಟಿಗೇನು ಅಂತಂದರೆ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯ್ತಾ ಇರುವಾಗ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಅಂತ ಅನಿಸಿದ್ರೆ ಖಂಡಿತ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಗರ್ಗರಿಯಾಗುತ್ತೆ. ರಾಗಿ ರೊಟ್ಟಿ ಸ್ವಲ್ಪ ಡ್ರೈ ಇದ್ದರೆ ತಿನ್ನೋಕ್ಕೆ ನುಂಗೋಕ್ಕೆ ಕಷ್ಟ ಆಗಬಹುದು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನೀವು ಅದನ್ನು ತಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ನೋಡಿ, ನಾನು ಹಾಕಿದ್ದೆ ಎಣ್ಣೆ, ಇನ್ನೊಂದು ಸ್ವಲ್ಪ ಬೇಕು ಅಂದಾಗ ಸ್ವಲ್ಪ ಹಾಕಿದ್ದೀನಿ. ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಎರಡೂ ಕಡೆನೂ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದ ಮೇಲಿಂದನೇ ರೊಟ್ಟಿ ಸರ್ವ್ ಮಾಡಿ. ನಾನಿವತ್ತು ಈ ರೊಟ್ಟಿಗೆ ಹುರುಳಿಕಾಳಿನ ಚಟ್ನಿ ಮಾಡಿರೋದು. ಹಿಂದಿನ ವೀಡಿಯೋನಲ್ಲಿ ನಿಮಗೆ ಆಲ್ರೆಡಿ ಹುರುಳಿಕಾಳಿನ ಚಟ್ನಿದು ರೆಸಿಪಿ ತೋರಿಸಿದ್ದೀನಿ, ಅದಕ್ಕೆ ಈ ವಿಡಿಯೋನಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ನೀವು ನನ್ನ ಹಿಂದಿನ ವೀಡಿಯೋನ ಚೆಕ್ ಮಾಡಬಹುದು. ಈಗ ರೊಟ್ಟಿ ಮಾತ್ರ ತೋರಿಸ್ತಾ ಇದ್ದೀನಿ. ರೊಟ್ಟಿ ತುಂಬ ಗರಿಗರಿಯಾಗಿ ಚೆನ್ನಾಗಾಗಿದೆ. ಕೆಂಪಗೆ ಚೆನ್ನಾಗಿ ಬೆಂದ ಮೇಲೆ ನೀವು ಸರ್ವ್ ಮಾಡಿ. ಬಿಸಿ ಬಿಸಿಯಾಗಿರುವಾಗ ಬೆಣ್ಣೆ ಅಥವಾ ತುಪ್ಪನ ಮೇಲೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಮೂಲಿ ಚಟ್ನಿ ನೀವು ಮಾಡ್ಬೋದು, ಕಾಯಿ ಚಟ್ನಿ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ನಾನು ಮಾಡಿರೋ ಹಾಗೆ ಯಾವುದನ್ನ ಕಾಳದು ಅಥವಾ ಹುರುಳಿಕಾಳು ಚಟ್ನಿನೇ ಮಾಡಬಹುದು.